Dear students, we are continuing this session with the remedies of sex workers or prostitution. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಸೆಷನ್ನನ್ನು ನಾವು ವೇಶ್ಯೆಯರ ಪುನರ್ವಸತಿ ಹಾಗೂ ರಕ್ಷಣಾ ಕ್ರಮಗಳ ಬಗ್ಗೆ ಚರ್ಚಿಸುತ್ತಾ ಪ್ರಾರಂಭಿಸುತ್ತಿದ್ದೇವೆ. ವೇಶ್ಯಾವೃತ್ತಿ ಎನ್ನುವಂತಹ ಪಿಡುಗನ್ನು ಕೇವಲ ಶಾಸನಾತ್ಮಕ ಕ್ರಮಗಳಿಂದ ಅಥವಾ ಕಾನೂನಿನ ಬಲದಿಂದ ತೊಡೆದುಹಾಕಲಾಗದು. ಜಗತ್ತಿನ ಯಾವುದೇ ದೇಶದಲ್ಲಿ ಅಂತಹ ಪ್ರಯತ್ನಗಳು ಪೂರ್ಣ ಯಶಸ್ಸನ್ನು ತಂದಿಲ್ಲ ಎನ್ನುವುದು ಮನಗಾಣಬೇಕಾಗಿದೆ. ಮಹಿಳೆಯರು ಎಂತಹ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಮತ್ತು ಎಂತಹ ಒತ್ತಡಕ್ಕೆ ಸಿಲುಕಿ ಅನಿವಾರ್ಯವಾಗಿ ಎಂಬಂತೆ ಈ ವೃತ್ತಿಗೆ ಇಳಿದಿದ್ದಾರೆ ಎಂಬುದನ್ನು ಅರ್ಥೈಸಿಕೊಂಡಲ್ಲಿ ಈ ಪಿಡುಗಿಗೆ ಪರಿಹಾರೋಪಾಯಗಳನ್ನು ನಿಶ್ಚಿತವಾಗಿ ನಾವು ಕಂಡುಕೊಳ್ಳಬಹುದಾಗಿದೆ. ಈಗಾಗಲೇ ಈ ವೃತ್ತಿಯಲ್ಲಿ ಸಿಲುಕಿಕೊಂಡಿರುವವರನ್ನು ಅದರಿಂದ ಮುಕ್ತಿಗೊಳಿಸುವುದು ಹಾಗೂ ಅವರಿಗೆ ಗೌರವಯುತವಾದಂತಹ ಜೀವನ ನಡೆಸಲು ಅವಕಾಶ ಮಾಡಿಕೊಡುವುದು ಸಭ್ಯ ಸಮಾಜದ ಒಂದು ಗುರುತಾಗಿರುತ್ತದೆ. ಹಾಗೂ ಸ್ವಾವಲಂಬಿಯಾದ ಜೀವನ ನಡೆಸಲು ಅನುಕೂಲವಾಗುವಂತಹ ಅವಕಾಶಗಳನ್ನು ಕಲ್ಪಿಸಿಕೊಟ್ಟು ಸನ್ಮಾರ್ಗದಲ್ಲಿ ಹೋಗಲು ಪ್ರೇರಣೆ ನೀಡಿ ಜೀವನದಲ್ಲಿ ಮರುನೆಲೆಗೊಳ್ಳುವಂತೆ ಮಾಡುವುದು ಕೂಡ ಅತ್ಯವಶ್ಯವಾದಂತಹ ಕ್ರಮವಾಗಿರುತ್ತೆ. ಇಂತಹ ಪ್ರಯತ್ನಗಳೇ ವೇಶ್ಯರ ಪುನರ್ವಸತೀಕರಣದ ಕಾರ್ಯಗಳು ಎನಿಸಿಕೊಳ್ಳುತ್ತವೆ ಎನ್ನಬಹುದಾಗಿದೆ. ಇಂತಹ ಪ್ರಯತ್ನಗಳಿಂದ ಅವರಿಗೆ ಸಾಮಾಜಿಕ ರಕ್ಷಣೆಯು ಲಭ್ಯವಾಗುವಂತೆ ಮಾಡುವುದು ಕೂಡ ನಮ್ಮ ಹೊಣೆಯಾಗಿರುತ್ತದೆ. Measures for rehabilitation and protection of prostitutes. A big social evil like prostitution cannot be completely solved just by legislative measures. In no way country of the world legislative measures alone have brought success in solving the problem. Hence, rehabilitative and protective measures are equally needed to deal effectively with the problem. Some institutional attempts to rehabilitate the prostitutes. Institutions like the Association for Moral and Social Hygiene and the Central Social Welfare Board have rendered yeoman service in the task of the rehabilitation of the prostitutes. The Association for Moral and Social Hygiene this non-governmental organization has been working activity throughout the country. In its task of rehabilitating the prostitute, it has its branches in 128 districts of 18 states. Its membership exceeds 10,000. ವೇಶ್ಯ ಸಮಸ್ಯೆಯ ಅಗಾಧತೆಯನ್ನು ಹಾಗೂ ಸಮಸ್ಯೆಗೆ ಸಿಲುಕಿಕೊಂಡವರ ಸಂಖ್ಯೆಯನ್ನು ಗಣನೆಗೆ ತೆಗೆದುಕೊಂಡುವಲ್ಲಿ ವೇಶ್ಯರನ್ನು ಪುನರ್ವಸತೀಕರಣಗೊಳಿಸುವ ನಿಟ್ಟಿನಲ್ಲಿ ಭಾರತದಲ್ಲಿ ಕೈಗೊಳ್ಳಲಾಗಿರುವಂತಹ ಕ್ರಮಗಳು ತೀರಾ ನಗಣ್ಯವಾಗಿರುತ್ತೆ ಎನ್ನಬಹುದು. ಆದಾಗ್ಯೂ ಈ ದಿಕ್ಕಿನಲ್ಲಿ ಗಂಭೀರವಾದಂತಹ ಹೆಜ್ಜೆಯನ್ನು ಮುಂದೆ ಇಟ್ಟು ಸಾಗುವಂತಹ ಯತ್ನ ನಡೆದಿದೆ ಎನ್ನುವಂಥದ್ದು ನಾವು ಗಮನಿಸಬೇಕಾದಂತಹ ಒಂದು ವಿಷಯವಾಗಿರುತ್ತೆ. ವೇಶ್ಯರನ್ನು ಪುನರ್ವಸತೀಕರಣಗೊಳಿಸುವಲ್ಲಿ ಕ್ರಿಯಾಶೀಲವಾಗಿರುವ ಈ ಸಂಘವು ದೇಶಾದ್ಯಂತ 18 ರಾಜ್ಯಗಳ 128 ಜಿಲ್ಲೆಗಳಲ್ಲಿ ಶಾಖೆಯನ್ನು ಹೊಂದಿದ್ದು 10,000 ಸದಸ್ಯತ್ವವನ್ನು ಹೊಂದಿದೆ. The association has set up 2 rescue homes, one at Mumbai and another at Hyderabad, to give protection to prostitutes and is running hospitals to provide treatment to prostitutes suffering from venereal diseases. In places such as Delhi, Meerut, Nagpur and Patna, the association is giving training on issues such as family welfare education, sex education, etc. Rescue homes and shelters. On the recommendations of the Advisory Committee of the Central Social Welfare Board, the government decided to launch 2 centrally sponsored programs under the head Social and Moral Hygiene and Aftercare programs. Under the scheme, it was district rescue shelters in different parts of the country to enable the stray women prostitutes to find a place where they can receive preliminary training for rehabilitation in society. ಈ ಸಂಘಟನೆಯು ಬೊಂಬಾಯಿ ಮತ್ತು ಹೈದರಾಬಾದ್ಗಳಲ್ಲಿ ವೇಶ್ಯರಿಗೆ ರಕ್ಷಣೆ ನೀಡಲು 2 ರಕ್ಷಣಾ ಗೃಹಗಳನ್ನು ಮತ್ತು ದೆಹಲಿ, ಮೀರಟ್, ನಾಗ್ಪುರ್ ಮತ್ತು ಪಾಟ್ನಾಗಳಲ್ಲಿ 4 ಲೈಂಗಿಕ ರೋಗ ಚಿಕಿತ್ಸಾಲಯಗಳನ್ನು ನಡೆಸುತ್ತಿದೆ. ವೇಶ್ಯ ಸಮಸ್ಯೆಯನ್ನು ಕುರಿತು ಸಮೀಕ್ಷೆಗಳನ್ನು ನಡೆಸಿ ಅವುಗಳ ಪುಸ್ತಕಗಳ ರೂಪದಲ್ಲಿ ಪ್ರಕಟಿಸುತ್ತಿರುವ ಈ ಸಂಘವು ಕುಟುಂಬ ಕಲ್ಯಾಣ ಶಿಕ್ಷಣ ಹಾಗೂ ಲೈಂಗಿಕ ಶಿಕ್ಷಣಗಳ ಕುರಿತು ತರಬೇತಿ ಕಾರ್ಯಕ್ರಮಗಳನ್ನು ನಡೆಸುತ್ತಿದೆ. ಅಂತಾರಾಷ್ಟ್ರೀಯ ದಾಸ್ಯ ವಿರೋಧಿ ಫೆಡರೇಷನ್ 1875ರಲ್ಲಿ ಜಿನಿವಾದಲ್ಲಿ ಜನ್ಮ ತಳೆದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಸಂಸ್ಥೆಯು ವೇಶ್ಯಾವೃತ್ತಿಯ ಮೂಲಕ
ಸ್ತ್ರೀಯರ ಶೋಷಣೆ ಮಾಡುವುದನ್ನು ತಡೆಗಟ್ಟಲು ಹಾಗೂ ಈ ವೃತ್ತಿಯ ಜಾಲಕ್ಕೆ ಸಿಲುಕಿಕೊಂಡವರನ್ನು ವಿಮುಕ್ತಿಗೊಳಿಸಿ ಪುನರ್ವಸತೀಕರಣ ಮಾಡಲು ಸಹಕರಿಸುವ ಉದ್ದೇಶವನ್ನು ಕೂಡ ಹೊಂದಿರುತ್ತದೆ. Rescue homes and protection centers established under the aftercare program can also be utilized as protective homes. There are about 100 protective homes which include government as well as private ones, and they have a total capacity to accommodate around 4,420 inmates. In addition to these, there are also other agencies which are active in helping and reforming prostitutes and finding them useful work. Example, the Women Home, Madras, Sharada Anand Ashram, Bombay, the Good Shepherd Home, Madras, Christian Home, Pune, the Bengal Kushal Bagh Mission Orphanage, Gorakhpur, Mahila Anathalaya, Varanasi are some of the important centers of rehabilitation of fallen women. Central Social Welfare Board, which is a central government established institution, has paying sufficient attention towards problem of prostitution also. ಕೇಂದ್ರ ಸಮಾಜ ಕಲ್ಯಾಣ ಮಂಡಳಿ ಕೇಂದ್ರ ಸರ್ಕಾರದ ವತಿಯಿಂದ ನಡೆಸಲ್ಪಡುತ್ತಿರುವ ಈ ಸಂಸ್ಥೆಯು ನಾನಾ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಲಕ್ಷ್ಯ ಹರಿಸುತ್ತಿರುವಂತೆ ವೇಶ್ಯ ಸಮಸ್ಯೆಯ ಬಗ್ಗೆಯೂ ಸಾಕಷ್ಟು ಕಾಳಜಿ ವಹಿಸುತ್ತಿದೆ. ವೇಶ್ಯೆಯರು ಮತ್ತು ಅವರ ಮಕ್ಕಳಿಗೆ ಸಂಬಂಧಿಸಿದಂತೆ 1990 ಮೇ ತಿಂಗಳಲ್ಲಿ ಈ ಸಂಸ್ಥೆಯು ದೆಹಲಿಯಲ್ಲಿ 2 ದಿನಗಳ ಕಾರ್ಯಾಗಾರವೊಂದನ್ನು ನಡೆಸಿದ್ದು, ಅದರಲ್ಲಿ ಸಂಸ್ಥೆಯ ರಾಜ್ಯ ಶಾಖೆಗಳ ಪದಾಧಿಕಾರಿಗಳು, ಖ್ಯಾತ ಸಮಾಜ ಸೇವಾ ಕಾರ್ಯಕರ್ತರು, ನ್ಯಾಯಾಧೀಶರು ಪಾಲ್ಗೊಂಡಿದ್ದರು. ಈ ಸಮ್ಮೇಳನದಲ್ಲಿ ವೇಶ್ಯರು ಮತ್ತು ಅವರ ಮಕ್ಕಳ ಶಾಶ್ವತ ಪುನರ್ವಸತೀಕರಣ ಬಗ್ಗೆ ಸಮಗ್ರ ಯೋಜನೆಯೊಂದನ್ನು ಕೈಗೊಳ್ಳಬೇಕೆಂದು ತೀರ್ಮಾನಿಸಲಾಯಿತು. ಈ ನಿಟ್ಟಿನಲ್ಲಿ ಪ್ರಯತ್ನಗಳು ಈಗಲೂ ಸಹ ನಡೆದಿದೆ ಎನ್ನಬಹುದಾಗಿದೆ. It conducted a national workshop on prostitutes and their children in May 1990 at New Delhi, in which social work activists, educationalists, doctors, journalists and judges had taken part. The conference passed a resolution recommending the government to undertake a comprehensive program to rehabilitate the prostitutes on a permanent basis, upgrading economic conditions. In many cases, poor economic conditions compel a woman to prostitution. To eradicate prostitution caused by this reason, a woman should economically be rehabilitated. Removal of social evils. Several social evils present in our society check the development of personality. These are dowry system, prohibition of widow remarriage, bride, etc. In a family which is facing disintegration, there is no protection to widows and unmarried girls. This demand for the abolition of social evils. Sex education. The people in India have a peculiar attitude towards sex. There is a need to import scientific knowledge of sex. Legislative provisions. In India, legislative provisions about prostitution protect minor girls from being forced to a life of prostitution. Accordingly, a sex intercourse with a girl under 18 years of age, kidnapping a girl, procuring women or girl for prostitution or offense. Similarly, detaining any women or girl for prostitution or importing any women or girl for prostitution are offense. The Police Act of the principal cities prohibits the location brothels in specified areas. Provision of healthy environment facility. Absence of healthy recreational facilities is also involved in the breakdown of women, and there is no urgent need to improve the existing system. Public opinion. There is need to develop a healthy public opinion against prostitution. Severe punishments. It is suggested that there is a need for legal provision for capital punishment of those who maintain brothel and make living from the earnings of prostitutes. Proper treatment. In cases where psychological factors are involved, proper treatment should be given to feeble-minded having uncontrolled sex impulses. Effective propaganda and publicity. The print media and the electronic media must be made use of in an effective manner to proper information and knowledge to the people about the problems and dangers of prostitution, illicit sex behavior, venereal diseases and their horrible consequences, and so on. ವೇಶ್ಯರಿಗೆ ಲೈಸೆನ್ಸ್ ನೀಡುವ ಕ್ರಮವನ್ನು
ಜಾರಿಗೊಳಿಸುವುದರಿಂದ ಅಥವಾ ವೇಶ್ಯರನ್ನು ಪ್ರದೇಶವೊಂದಕ್ಕೆ ಸೀಮಿತಗೊಳಿಸುವುದರಿಂದಲೂ ಈ ಸಮಸ್ಯೆ ಪರಿಹಾರವಾಗದೆಂಬುದು ಈಗಿನ ನಿಲುವಾಗಿರುತ್ತದೆ. ವೇಶ್ಯಾವೃತ್ತಿಯ ಬಗ್ಗೆ ವ್ಯಾಪಕವಾಗಿ ಚರ್ಚಿಸಲು ಆಗಿಂದಾಗಿ ನಡೆಸುವಂತಹ ಗಂಭೀರ ಚರ್ಚೆಗಳು ಕೂಡ ಪರಿಹಾರ ಕಂಡುಕೊಳ್ಳಬಹುದೆಂಬ ಆಶಯವಾಗಿರುತ್ತದೆ. The public should be enlightened about the law and to report any such nuisance in their surrounding area to the law enforcing authorities. Blue films be banned, video parlors must be brought under vigilance, and strict censorship be imposed on electronic media so that it would not attempt young people to go on sex adventure. Other suggestions: special care should be taken to prevent the children of the prostitutes from taking up the same profession. Young men must be encouraged to marry the rescued young girls from the prostitute homes. Efforts must be made to assess the implications of providing conditional license to prostitutes to run their trade, and it has been done in big cities like Bombay, Chennai, Kolkata and New Delhi. Suitable jobs may be offered to prostitutes, their children, the pimps and such other people depending on that profession, so that they may be persuaded to leave that ugly profession once and for all. Conclusion. Speaking about the conclusion, the commercial sex industry is a multi-billion-dollar Indian and global market which now includes strip clubs, massage brothels, phone sex, adult and child pornography, street brothel and escort prostitution. For the vast majority of the world's prostituted women, prostitution is the experience of being hunted, dominated, harassed, assaulted and battered. So ಇಲ್ಲಿ ನಾವು ಅಂತಿಮವಾಗಿ ಹೇಳುವುದಾದರೆ, ಈ ಒಂದು ವಾಣಿಜ್ಯಿಕ ವೃತ್ತಿಯಾಗಿ ಪರಿವರ್ತನೆ ಹೊಂದಿರುವಂತಹ ವೇಶ್ಯಾವೃತ್ತಿ ಮಹಿಳೆಯ ಜೀವನದ ಕರಾಳವಾದಂತಹ ಅನುಭವ ಅಂತ ಹೇಳಿದರೆ ಕೂಡ ತಪ್ಪಾಗಲಾರದು. ಕಾರಣ ಆಕೆಯ ಬಡತನ ಆಕೆಯ ಅಸಹಾಯಕವಾದಂತಹ ಒಂದು ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ಪ್ರಚೋದಿಸುವಂತಹ ಸಮಾಜದ ಸಾಮಾಜಿಕ ಸಂಬಂಧಗಳು ಮತ್ತು ಸಮಾಜದಲ್ಲಿ ಇರುವಂತಹ ಪ್ರತಿಥಿಗಳು ಇವೆಲ್ಲವೂ ಕೂಡ ಕಾರಣವಾಗಿರುತ್ತೆ. ಇದು ಕೇವಲ ಭಾರತದಲ್ಲಿ ಮಾತ್ರವಲ್ಲದೇ ವಿಶ್ವಾದ್ಯಂತ ಹರಡಿರ್ತಕ್ಕಂತಹ ಒಂದು ಸಾಮಾಜಿಕ ಪಿಡುಗಾಗಿದೆ ಎಂದೆನ್ನಬಹುದು.